ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಸಾಗರ್ ಅಂತ. ಸೊ ನಾನು ಬೇಸಿಕ್ಲಿ ಮೈಕ್ರೋಡಿಗ್ರಿಯಲ್ಲಿ ಟೀಮ್ ಲೀಡ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ AWS ಅಂಡ್ ಡೆವಾಪ್ಸ್ ಡೆಮೋ ಸೆಷನ್ಗೆ ನಮ್ಮ ಮೈಕ್ರೋಡಿಗ್ರಿ ತಂಡದ ಪರವಾಗಿ ಎಲ್ಲರನ್ನ ಸ್ವಾಗತ ಮಾಡ್ತಾ ಸೊ ಇವತ್ತಿನ ಡೆಮೋ ಸೆಷನ್ ಅನ್ನ ಶುರು ಮಾಡಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಡೆಮೋ ಸೆಷನ್ ಮಾಡಕ್ಕೆ ನನ್ನ ಜೊತೆ ನಮ್ಮ ಸ್ಟಾರ್ ಟ್ರೈನರ್ ಇದ್ದಾರೆ. ಸೊ ಇವತ್ತಿನ ಟ್ರೈನರ್ ಬಂದ್ಬಿಟ್ಟು ವಿನಯ್ ರಾಜ್ ಸರ್. ಸೊ ವಿನಯ್ ರಾಜ್ ಸರ್ ಬಗ್ಗೆ ಹೇಳೋದಾದ್ರೆ ಅವರು ಪ್ರೆಸೆಂಟ್ಲಿ ಒನ್ ಆಫ್ ದ ಫಾರ್ಚೂನ್ 100 ಕಂಪನಿಯಲ್ಲಿ ಸೀನಿಯರ್ ಡೆವಾಪ್ಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. And he is already having 7+ years of experience and already AWS plus Azure certified ಆಗಿದ್ದಾರೆ. ಸೊ ಅವರೇ ಈ AWS and DevOps ಬಗ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತಾರೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಎಲ್ಲರೂ ನಿಮ್ಮ ಮೈಕ್ ಮತ್ತೆ ವಿಡಿಯೋಸ್ ಅನ್ನ ಮ್ಯೂಟ್ ಮಾಡಿ. ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇಂದ ನಾವು ಈ ಡೆಮೋ ಸೆಷನ್ ಅನ್ನು ಕೇಳಕ್ಕೆ ಇಷ್ಟಪಡುವ. ಅಂಡ್ ನಿಮ್ದು ಯಾವುದೇ ಕ್ವಶನ್ಸ್ ಇದ್ರು, ಡೌಟ್ಸ್ ಇದ್ರು, ನಾವು ಈ ಡೆಮೋದ ನಂತರ ಒಂದು ಕ್ವಶನ್ ಅಂಡ್ ಆನ್ಸರ್ಸ್ ರೌಂಡ್ ಮಾಡ್ತೇವೆ. ಸೊ ಆ ಕ್ವಶನ್ ಅಂಡ್ ಆನ್ಸರ್ಸ್ ರೌಂಡ್ ಅಲ್ಲಿ ನೀವು ಹ್ಯಾಂಡ್ ರೈಸ್ ಮಾಡಿ ಇಲ್ಲ ಚಾಟ್ ಸೆಕ್ಷನ್ ಅಲ್ಲಿ ನೀವು ಕ್ವಶನ್ಸ್ ಅನ್ನು ಕೇಳ್ಬೋದು. ಓಕೆ, ಸೊ ಐ ರಿಕ್ವೆಸ್ಟ್ ವಿನಯ್ ಸರ್ ಟು ಟೇಕ್ ಫಾರ್ವರ್ಡ್ ದ ಸೆಷನ್. ಶೋರ್, ಥ್ಯಾಂಕ್ ಯು ಸಾಗರ್. ಎಲ್ರಿಗೂ ನಮಸ್ಕಾರ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಆರ್ MicroDegree. ಆಗ್ಲೇ ಸಾಗರ್ ಹೇಳ್ತಾ ಇದ್ದಂಗೆ ದಿಸ್ ಪರ್ಟಿಕ್ಯುಲರ್ ಕೋರ್ಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಸ್ಟ್ ಆಫ್ AWS ಅಂಡ್ DevOps. ಓಕೆ, AWS ಮತ್ತೆ DevOps ಬಗ್ಗೆ ಎರಡೂ ಒಂದು ಎಮರ್ಜಿಂಗ್ ಟೆಕ್ನಾಲಜಿ. ಎರಡರಲ್ಲೂ ಕಂಪನೀಸ್ಗಳು ಮೈಗ್ರೇಟ್ ಆಗ್ತಾ ಇದ್ದಾರೆ. ಅಂದ್ರೆ ಆನ್ ಪ್ರೆಮಿಸ್ ಇಂದ ಕ್ಲೌಡ್ಗೆ, ಆಸ್ ಅ ಇನ್ಫ್ರಾಸ್ಟ್ರಕ್ಚರ್ ಪಾಯಿಂಟ್ ಆಫ್ ವ್ಯೂ ಇಂದ ಆನ್ ಪ್ರೆಮಿಸ್ ಇಂದ ಕ್ಲೌಡ್ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಅಂಡ್ ಅಪ್ಲಿಕೇಶನ್ ಒಂದು ಫ್ಲೋ ಮೂಲಕ ಅದರಲ್ಲಿ ಅಜೈಲ್ ಇಂದ DevOps ಮೂವ್ ಆಗ್ತಾ ಇದ್ದಾರೆ. ಅಂಡ್ ಎಸ್, ಯು ಗೈಸ್ ಆರ್ ಲರ್ನಿಂಗ್ ರಿಯಲಿ ದ ಟೂ ಎಮರ್ಜಿಂಗ್ ಟೆಕ್ನಾಲಜೀಸ್. ಈಗ ಎಲ್ಲರೂ ಮೈಗ್ರೇಷನ್ ಫೇಸ್ ಅಲ್ಲಿ ಇರೋದ್ರಿಂದ ಅಫ್ಕೋರ್ಸ್ ನಿಮ್ಗೆ ಇವಾಗ ಆಪರ್ಚುನಿಟೀಸ್ ವೈಸ್ ಅಂತೂ ತುಂಬಾ ಆಪರ್ಚುನಿಟೀಸ್ ಗಳಿದೆ ಎರಡರಲ್ಲೂ. ಹಾಗಾಗಿ ನೀವು ನೋಡಿರ್ತೀರಾ, ಆಪರ್ಚುನಿಟೀಸ್ ಗಳ ಬಗ್ಗೆ ನೋಡಿರ್ತೀರಾ, ಏನಾಗ್ತದೆ ಇಂಡಸ್ಟ್ರಿಲಿ ಅಂತ ಅಬ್ಸರ್ವ್ ಮಾಡಿರ್ತೀರಾ. ಯಾಕಂದ್ರೆ ಈಗ ಇದೆರಡು ಹೊಸ ಟೆಕ್ನಾಲಜಿ ಆಗಿರೋದ್ರಿಂದ ನಿಮ್ಗೆ ಇನ್ಫಾರ್ಮೇಶನ್ ಯಾರಾದ್ರೂ ಈಗ ಕಲೀರಿ ಅಂತನೋ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ಕಸಿನ್ ಸರ್ಕಲ್ ಅಲ್ಲಿ ಯಾರಾದ್ರೂ ವರ್ಕ್ ಮಾಡ್ತಿರೋರು, ಸೊ ಹಂಗಾಗಿ ಈ ತರ ಅಡ್ವಾಂಟೇಜಸ್ ಇರೋದ್ರಿಂದಾನೇ ನೀವು ಈ ಪರ್ಟಿಕ್ಯುಲರ್ ಕ್ಲೌಡ್ ಮತ್ತೆ ಡೆವಾಪ್ಸ್ ಕಲಿಬೇಕು ಅಂತ ಬಂದಿರ್ತೀರಾ ಅಲ್ವಾ? ಹೌದು, ಅಫ್ಕೋರ್ಸ್ ಈಗ ಕಂಪನೀಸ್ಗಳು ಮೈಗ್ರೇಷನ್ ಆಗ್ತಾ ಇರೋದ್ರಿಂದ ಅಂಡ್ ಅಫ್ಕೋರ್ಸ್ ಆಫ್ಟರ್ ಕಪಲ್ ಆಫ್ ಇಯರ್ಸ್ ಗೈಸ್, ಮೋಸ್ಟ್ ಆಫ್ ದ ಕಂಪನೀಸ್ ವಿಲ್ ಬಿ ಇನ್ ದ ಕ್ಲೌಡ್ ಡೊಮೈನ್. ಅಂಡ್ ನಮ್ಮ ಅಪ್ಲಿಕೇಶನ್ಸ್ ಅಂತ ಬಂದಾಗ ಮೋಸ್ಟ್ ಆಫ್ ದ ಕಂಪನಿ ವಿಲ್ ಬಿ ಇನ್ ಡೆವಾಪ್ಸ್ ಮೆಥಡಾಲಜಿ. ಕಂಪನಿಯಲ್ಲಿ ಒಂದು ವರ್ಕ್ ಆಗುವಂಥದ್ದನ್ನ ಡೆವಾಪ್ಸ್ ಮೆಥಡಾಲಜಿ ಅಲ್ಲಿ ಮೈಗ್ರೇಟ್ ಆಗಿರ್ತೀವಿ. ಅಂಡ್ ಎರಡು ಒಳ್ಳೆ ಟೆಕ್ನಾಲಜೀಸ್ಗಳು. ಮುಂಚೆ ಎರಡಕ್ಕೂ ಬೇರೆ ಬೇರೆ ಹೈರ್ ಮಾಡ್ತಾ ಇದ್ವಿ, ಕ್ಲೌಡ್ ಇಂಜಿನಿಯರ್ ಮತ್ತೆ ಡೆವಾಪ್ಸ್ ಇಂಜಿನಿಯರ್ ಅಂತ. ಬಟ್ ನನ್ನ ಅಬ್ಸರ್ವೇಷನ್ ಪ್ರಕಾರ, ಇಫ್ ಐ ಹ್ಯಾವ್ ಟು ಸೇ, ಬಿಕಾಸ್ ಆಫ್ ದ ಕಾಂಪಿಟೇಷನ್ ಇಟ್ ಸೆಲ್ಫ್, ಅದು ಈಗ ಒಂದೇ ಡೊಮೈನ್ ಆಗಿದೆ. ಈಗ ನೀವು ಡೆವಾಪ್ಸ್ ಇಂಜಿನಿಯರ್ ಅಂತ ನೀವು ಹೇಳ್ತಾ ಇದ್ದೀರಾ ಅಂತಂದ್ರೆ ಇಟ್ಸ್ ಅಂಡರ್ಸ್ಟುಡ್ ದಟ್ ನಿಮ್ಗೆ ಒನ್ ಆಫ್ ದ ಕ್ಲೌಡ್ ನಾಲೆಜ್ ಇದೆ ಅಂತ. ಅಂದ್ರೆ ಯಾವ್ದಾದ್ರು ಒಂದು ಕ್ಲೌಡ್ದು ಕಂಪ್ಲೀಟ್ ನಾಲೆಜ್ ಇದೆ ಅಂತ. ಈಗ ನೀವು ನಾನು ಡೆವಾಪ್ಸ್ ಇಂಜಿನಿಯರ್ ಅಂತಂದ್ರೆ ಐ ವಿಲ್ ಫೀಲ್ ಲೈಕ್ ನಿಮ್ಗೆ ಐದರ್ AWS ಗೊತ್ತು ಅಥವಾ ಅಜೂರ್ ಗೊತ್ತು ಅಂತ ಮ್ಯಾಂಡೇಟ್ರಿ. ಪ್ರೊಬಬ್ಲಿ ಬಿಕಾಸ್ ಆಫ್ ಕಾಂಪಿಟೇಷನ್ ಆ ರೀತಿ ಆಗಿದೆ. ಈಗ ನೀವು ನೋಡಿ, ಬರೀ ನನಗೆ ಡೆವಾಪ್ಸ್ ಗೊತ್ತು ಅನ್ನೋದಕ್ಕೂ ನನಗೆ ಡೆವಾಪ್ಸ್ ಜೊತೆ ಒಂದು ಕ್ಲೌಡ್ ಗೊತ್ತು ಅನ್ನೋದಕ್ಕೂ ದೇರ್ ಇಸ್ ಎ ಡಿಫರೆನ್ಸ್. ಬಿಕಾಸ್ ಯು ನೋ ಹೌ ಟು ಇಂಪ್ಲಿಮೆಂಟ್ ದ ಡೆವಾಪ್ಸ್ ಇನ್ ದ ಕ್ಲೌಡ್ ಆಲ್ಸೋ ಅಲ್ವಾ? ಹಾಗಾಗಿ ಫಸ್ಟ್ ಆಫ್ ಆಲ್ ಇವತ್ತಿನ ಸೆಷನ್ ಅಲ್ಲಿ ಕ್ಲೌಡ್ ಅಂದ್ರೆ ಏನು, ಡೆವಾಪ್ಸ್ ಅಂದ್ರೆ ಏನು, ಅಂಡ್ ನೆಕ್ಸ್ಟ್ 2.5 months, 2 to 2.5 months ಅಂತೂ ಈಸಿಯಾಗಿ ಆಗತ್ತೆ. 2.5 months ಕೋರ್ಸ್ ಆಕ್ಚುಲಿ, ಬಿಕಾಸ್ ನಾವು ವಿ ಆರ್ ಗೋಯಿಂಗ್ ಟು ಕವರ್ ಲಾಟ್ ಆಫ್ ಡೆವಾಪ್ಸ್ ಟೂಲ್ಸ್. ನಿಮ್ಮ ಬ್ಯಾಚ್ಗೆ, ಈ ಹೊಸ ಬ್ಯಾಚ್ಗೂ ಕೂಡ ವಿ ಆರ್ ಇನ್ಕ್ಲೂಡಿಂಗ್ ಲಾಟ್ ಆಫ್ ಡೆವಾಪ್ಸ್ ಟೂಲ್ಸ್. ಹಂಗಾಗಿ ಇಟ್ ವಿಲ್ ಈಸಿಲಿ ಟೇಕ್ 1.5 months ಫಾರ್ ಡೆವಾಪ್ಸ್. ಅಂಡ್ ಫಸ್ಟ್ ಮಂತ್ ನಾವು AWS ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಎಸ್ಪೆಷಲಿ ಕ್ಲೌಡ್ ಅಲ್ಲಿ ಬಂದು AWS ಬಗ್ಗೆ ವಿ ವಿಲ್ ಬಿ ಲರ್ನಿಂಗ್. ಓಕೆನಾ? ಸೊ ಕ್ಲೌಡ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ವೈ ಕಂಪನೀಸ್ ಆರ್ ಮೂವಿಂಗ್ ಟುವರ್ಡ್ಸ್ ಕ್ಲೌಡ್? ಈಗ ನಾವೇನೇ ಕ್ಲೌಡ್ ಕಲಿತಾ ಇದೀವಿ ಅಂತಂದ್ರೆ ಬಿಕಾಸ್ ಕಂಪನೀಸ್ ಆರ್ ಮೈಗ್ರೇಟಿಂಗ್ ದೆಮ್ಸೆಲ್ಫ್ ಟು ದ ಕ್ಲೌಡ್. ಕಂಪನೀಸ್ಗಳು ಮೈಗ್ರೇಟ್ ಆಗ್ತಾ ಇರೋದ್ರಿಂದ ಅಫ್ಕೋರ್ಸ್ ಲಾಟ್ ಆಫ್ ಆಪರ್ಚುನಿಟೀಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ಕ್ಲೌಡ್. ಹಂಗಾಗಿ ವಿ ಆರ್ ಮೈಗ್ರೇಟಿಂಗ್ ಆರ್ ವಿ ಆರ್ ಲರ್ನಿಂಗ್ ಕ್ಲೌಡ್. ಬಟ್ ಕಂಪನೀಸ್ ಯಾಕೆ ಮೈಗ್ರೇಟ್ ಆಗ್ತದೆ? ಫಸ್ಟ್ ಆಫ್ ಆಲ್, ವಾಟ್ ಈಸ್ ಕ್ಲೌಡ್ ಅಲ್ವಾ? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕ್ಲೌಡ್ ಬಂದು, ಸೊ ವಾಟ್ ಎವರ್ ದ ಇನ್ಫ್ರಾಸ್ಟ್ರಕ್ಚರ್ ನೀಡ್ಸ್ ದಟ್ ಯು ಹ್ಯಾವ್ ಇಟ್ ಅಲ್ವಾ? So whatever the infrastructure needs that you have it, everything you will be getting on a rent basis through internet. ಇಂಟರ್ನೆಟ್ ನ ಮೂಲಕ ಒಂದು ರೆಂಟ್ ಬೇಸಿಸ್ ಅಲ್ಲಿ ನಿಮ್ಗೆ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಸಿಗೋದನ್ನೇ ನಾವು ಕ್ಲೌಡ್ ಅಂತ ಕರಿತೀವಿ. ಅಂದ್ರೆ
ಈಗ ನೀವು ಒಂದು ಅಪ್ಲಿಕೇಶನ್ ರನ್ ಮಾಡ್ಬೇಕು, ಈಗ ನೀವು ಯಾರೊಬ್ರು ಒಂದು ಕೋಡ್ ಬರ್ದಿರ್ತೀರ, ಕೋಡ್ ರನ್ ಮಾಡಬೇಕು ಅಂದ್ರೆ ನಿಮ್ಗೆ ಒಂದು ಲ್ಯಾಪ್ಟಾಪ್ ಬೇಕಲ್ವಾ, ದಟ್ ಇಟ್ ಸೆಲ್ಫ್ ಯೂಸ್ ಯುವರ್ ಇನ್ಫ್ರಾಸ್ಟ್ರಕ್ಚರ್, ದಟ್ ಈಸ್ ಯುವರ್ ಇನ್ಫ್ರಾಸ್ಟ್ರಕ್ಚರ್. ಬಟ್ ರಿಯಲ್ ಟೈಮ್ ಅಂತ ಬಂದಾಗ, ಕಂಪನೀಸ್ಗಳು ಬಂದಾಗ ನಾವು ಲ್ಯಾಪ್ಟಾಪ್ ಅಲ್ಲಿ ರನ್ ಮಾಡಕ್ಕಾಗತ್ತಾ? ಇಲ್ಲ. ಅದಕ್ಕೆ ಅಂತ ಸರ್ವರ್ಸ್ಗಳಿರುತ್ತೆ. ಅದ್ರಲ್ಲಿ ಕೆಲವು ಸರ್ವರ್ಸ್ಗಳನ್ನ ಪಬ್ಲಿಕ್ ಸರ್ವರ್ ಮಾಡಿರ್ತೀವಿ, ವೇರ್ ಪೀಪಲ್ ಕ್ಯಾನ್ ರೀಚ್ ಔಟ್. ಕೆಲವುದು ಪ್ರೈವೇಟ್ ಆಗಿರುತ್ತೆ, ಬಿಕಾಸ್ ಈಗ ಡೇಟಾ ಬೇಸು ಆ ಥರದ್ದೆಲ್ಲ ಪ್ರೈವೇಟ್ ಅಲ್ಲಿ ಇಟ್ಟಿರ್ತೀವಿ. ಸೊ ಯು ನೀಡ್ ಡೇಟಾ ಬೇಸಸ್ ಬೇಸಿಕಲಿ, ಯು ನೀಡ್ ಸರ್ವರ್ಸ್ ಬೇಸಿಕಲಿ. ನೀವೊಂದು ಅಪ್ಲಿಕೇಶನ್ ರನ್ ಮಾಡಬೇಕು ಅಂದ್ರೆ ನಿಮ್ಗೆ ಸರ್ವರ್ಸ್ ಬೇಕು. ಸೊ ದಟ್ ಈಸ್ ದ ಥಿಂಗ್. ಆ ಪರ್ಟಿಕ್ಯುಲರ್ ಸರ್ವರ್ನ ಈಗ ನಿಮ್ಗೆ ಆಪ್ಷನ್ಸ್ ಇರೋದು ಎರಡು. ಒಂದು, ಯು ಕ್ಯಾನ್ ರೆಂಟ್ ದಟ್ ಪರ್ಟಿಕ್ಯುಲರ್ ಸರ್ವರ್ಸ್. ಒಂದು, ಇಲ್ಲ ನೀವು ಆ ಸರ್ವರ್ಸ್ ನ ಪರ್ಚೇಸ್ ಮಾಡಿ ಯು ಕ್ಯಾನ್ ಹ್ಯಾವ್ ಇಟ್ ಅಲ್ವಾ. ನೀವೇ ಪರ್ಚೇಸ್ ಮಾಡಿ ಅದನ್ನ ಯು ನೀಡ್ ಟು ರನ್ ದ ಥಿಂಗ್ಸ್. ಸೊ ಪರ್ಚೇಸ್ ಮಾಡಬೇಕು ಅಂದ್ರೆ ಇಟ್ಸ್ ಅನ್ ಇನಿಷಿಯಲಿ ಹ್ಯೂಜ್ ಇನ್ವೆಸ್ಟ್ಮೆಂಟ್. ರೆಂಟ್ ಬೇಸಿಸ್ ತಗೋತೀರಾ ಅಂದ್ರೆ ದಟ್ಸ್ ವೇರ್ ವಿ ಆರ್ ಕಮಿಂಗ್ ಟು ದ ಕ್ಲೌಡ್. ಸೊ ಯಾರ್ದೋ ಒಂದು ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿ ವಿ ಆರ್ ಟೇಕಿಂಗ್. ನನಗೆ ಎಷ್ಟು ಬೇಕು, ಈಗ 8 ಬೇಕಾ ಸರ್ವರ್, 10 ಬೇಕಾ ಸರ್ವರ್, 25 ಸರ್ವರ್ ಬೇಕಾ, ಫಾರ್ ವಾಟ್ ಎವರ್ ದ ನಂಬರ್ ಗೈಸ್, ಎನಿ ನಂಬರ್ ದಟ್ ಯು ರಿಕ್ವೈರ್. ಸೊ ಯು ವಿಲ್ ಬಿ ಟೇಕಿಂಗ್ ಇಟ್ ಆನ್ ರೆಂಟ್ ಬೇಸಿಸ್ ರಾದರ್ ದನ್ ಹ್ಯಾವಿಂಗ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ 2 CR 3 CR ಬರೀ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಡೆಡಿಕೇಟ್ ಮಾಡೋ ಬದಲು. ಸೊ ಯು ಆರ್ ಸ್ಪೆಂಡಿಂಗ್ ವಾಟ್ ಎವರ್ ದ ಅಮೌಂಟ್ ಆಫ್ ಸರ್ವರ್ಸ್ ದಟ್ ಯು ಹ್ಯಾವ್ ಟೇಕನ್ ಇಟ್ ಔಟ್, ರೈಟ್? ಅದನ್ನ ನೀವು ಯು ವಿಲ್ ಬಿ ಪೇಯಿಂಗ್ ಆನ್ ಅ ರೆಂಟ್ ಬೇಸಿಸ್. ಸೊ ದಟ್ಸ್ ವೇರ್ ದಿಸ್ ಕ್ಲೌಡ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಅದರಿಂದ ಏನ್ ಅಡ್ವಾಂಟೇಜ್? ಇವಾಗಂತೂ ಮೋಸ್ಟ್ ಆಫ್ ದ ಫಾರ್ಚೂನ್ ಕಂಪನೀಸ್ ಆರ್ ಆಲ್ರೆಡಿ ಮೈಗ್ರೇಟಿಂಗ್. ಬಿಕಾಸ್ ಈಗ ಫಾರ್ಚೂನ್ ಕಂಪನೀಸ್ ಹತ್ರ ದುಡ್ಡಿರಲ್ವಾ ಮ್ಯಾನೇಜ್ ಮಾಡಕ್ಕೆ, ಅಥವಾ ಬಿಕಾಸ್ ಈಗ ನಿಮ್ದೇ ಆದಂತ ಓನ್ ಡೇಟಾ ಸೆಂಟರ್ ನ ನೀವು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ, if you want to manage your own data center, right? So you have a lot of things to manage. ಈಗ ಒಂದು ನೀವು ಈ ಕಡೆ ರೈಟ್ ಸೈಡ್ ಪಿಕ್ಚರ್ ಅಲ್ಲಿ ನೋಡ್ತಿರೋ ಹಂಗೆ, ಸೊ there are a lot of servers you need to purchase. ಅದನ್ನ ಮ್ಯಾನೇಜ್ ಮಾಡಬೇಕು. ಅಂಡ್ you guys can see this cabling ಅಲ್ವಾ, that's where you are doing the proper networking. ಈ ನೆಟ್ವರ್ಕಿಂಗ್ ಬಗ್ಗೆ ಗೊತ್ತಿರಬೇಕು. ಡೇಟಾ ಸೆಂಟರ್ ಇಂಜಿನಿಯರ್ ನೆಸೆಸಿಟಿ ಇರುತ್ತೆ. ಈ ಪರ್ಟಿಕ್ಯುಲರ್ ರೂಮ್ ನ ನಾವು ಡೇಟಾ ಸೆಂಟರ್ ಅಥವಾ ಸರ್ವರ್ ರೂಮ್ ಅಂತ ಕರಿತೀವಿ. ಅದಕ್ಕೆ ಪವರ್ ಬ್ಯಾಕಪ್ ಬೇಕು, ಬ್ಯಾಕಪ್ಗೆ ಬ್ಯಾಕಪ್ ಪವರ್ ಬೇಕು. ಅಂಡ್ ಇದಿಷ್ಟೇ ಟೆಂಪರೇಚರ್ ರನ್ ಆಗಕ್ಕೆ ಅಂತ AC ಎನ್ವಿರಾನ್ಮೆಂಟ್ ಅಲ್ಲಿ ಮೇಂಟೈನ್ ಮಾಡಬೇಕು. ದೇರ್ ಆರ್ ಲಾಟ್ ಆಫ್ ಎಕ್ಸ್ಪೆಂಡಿಚರ್ಸ್ ಬೇಸಿಕಲಿ ಟು ಮೇಂಟೈನ್ ಯುವರ್ ಡೇಟಾ ಸೆಂಟರ್. ಬಟ್ ಅದೇ ಕ್ಲೌಡ್ ಅಂತ ಬಂದ್ರೆ ಸಂಬಡಿ ವಿಲ್ ಬಿ ಮ್ಯಾನೇಜಿಂಗ್ ದಿಸ್ ಹೋಲ್ ಡೇಟಾ ಸೆಂಟರ್. ನನಗೆ ಏನ್ ಸರ್ವರ್ ಬೇಕು ಆ ಸರ್ವರ್ ನ ನೋಡ್ಕೋತೀನಿ. ಈಗ ನೀವು ಒಂದು ಹೊಸ ಸಿಟಿಗೆ ಮೂವ್ ಆಗ್ತಿದ್ದೀರಾ ಅಂದ್ರೆ ಲೈಕ್ ಇನ್ ಆರ್ಡರ್ ಟು ಸ್ಟೇ ಐದರ್ ಯು ನೀಡ್ ಟು ಪರ್ಚೇಸ್ ಅ ಹೌಸ್ ಆರ್ ಯು ನೀಡ್ ಟು ರೆಂಟ್ ಇಟ್ ಔಟ್. ಸುಮ್ಮನೆ ರೆಂಟ್ ಆದ್ರೆ ಏನ್ ಹೇಳಿ, ರಿಸ್ಕ್ ಫ್ರೀ. ಈಗ ಮನೆ ಕಚ್ಚೋದ್ರಿಂದ ಹಿಡಿದು ಅದನ್ನ ಮ್ಯಾನೇಜ್ ಮಾಡೋದ್ರಿಂದ ಹಿಡಿದು ನಥಿಂಗ್, ಅದಕ್ಕೆ ಯಾವ್ದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆಲ್ವೇಸ್ ನಾನು ಎಷ್ಟು ದಿನ ಇರ್ತೀನಿ ಅದಕ್ಕೆ ರೆಂಟ್ ಪೇ ಮಾಡ್ತಿರ್ತೀನಿ. ಮಿಕ್ಕಿದೆಲ್ಲ ಮೇಂಟೆನೆನ್ಸ್ ಓನರ್ದು. ಅದೇ ತರ ಎಕ್ಸಾಕ್ಟ್ಲಿ ದ ಸೇಮ್ ಯೂಸ್ ಕೇಸ್. ಇಲ್ಲಿ ಯಾವ್ದೋ ಒಂದು ಹ್ಯೂಜ್ ಡೇಟಾ ಸೆಂಟರ್ ಇದೆ, ನನಗೆ ಬೇಕಾದಷ್ಟು ಸರ್ವರ್ಗಳನ್ನ ರೆಂಟ್ ಬೇಸಿಸ್ ತಗೋತಾ ಇರ್ತೀನಿ. ಅಂಡ್ ಅಫ್ಕೋರ್ಸ್ ಅದರಲ್ಲಿ ಬೇರೆ ಬೇರೆ ತರ ಆಪ್ಷನ್ ಇದೆ. ಬಿನೇ ನನಗೆ ಈ ಪರ್ಟಿಕ್ಯುಲರ್ ಸರ್ವರ್ ಡೆಡಿಕೇಟ್ ಮಾಡ್ಬೋದಾ? ಎಸ್, ಡೆಡಿಕೇಟೆಡ್ ಸರ್ವರ್ ಆಪ್ಷನ್ ಇದೆ, ಶೇರ್ಡ್ ಮಾಡಲ್ ಆಕ್ಸೆಸ್ ಇದೆ. ನಿಮ್ಮ ಅಪ್ಲಿಕೇಶನ್ ರಿಲೇಟೆಡ್, ನಿಮ್ಮ ಡೇಟಾ ಸೆಕ್ಯೂರಿಟಿ ಬಗ್ಗೆ ನೀವು ಥಿಂಕ್ ಮಾಡಿ. ನಿಮ್ಗೆ ಡೆಡಿಕೇಟೆಡ್ ಬೇಕಾ, ಡಿಫಾಲ್ಟ್ ಬೇಕಾ, ನೀವು ಸೆಲೆಕ್ಟ್ ಮಾಡ್ತೀರಾ. ನಿಮ್ಮ ನೆಸೆಸಿಟಿ ಪ್ರಕಾರ ಅವ್ರು ಲಾಂಚ್ ಮಾಡ್ಕೊಡ್ತಾರೆ. ಅಂಡ್ ಪ್ರೈಸಿಂಗ್ ಕೂಡ ಅದೇ ತರ ಇರುತ್ತೆ. ಡೆಡಿಕೇಟೆಡ್ ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ. ಅಂಡ್ ಅಗೇನ್ ದಟ್ ಇಸ್ ಸ್ಟಿಲ್ ಓಕೆ ರಾದರ್ ದ್ಯಾನ್ ಮೇಂಟೈನಿಂಗ್ ಯುವರ್ ಓನ್ ಡೇಟಾ ಸೆಂಟರ್. ಬಿಕಾಸ್ ಈಗ ನೀವು ಒಂದು ಸ್ಕೇಲ್ ಮಾಡ್ಬೇಕು ಅನ್ಕೋತೀರಾ ಅನ್ಕೊಳ್ಳಿ, ನಾಳೆ ಒಂದ್ ನಂಗೆ 25 ಸರ್ವರ್ ಬೇಕು, 50 ಸರ್ವರ್ ಬೇಕು ಅಂತ ಅನ್ಕೋತೀರಾ. ಇಟ್ ಈಸ್ ನಾಟ್ ಸೋ ಈಸಿ ಇನ್ ಅವರ್ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್. ಈಗ ನಾವು ನಾರ್ಮಲ್ ಆನ್ ಪ್ರಿಮಿಸ್ ಪ್ರಕಾರ ಈಗ ನೀವು ಒಂದು 25 ಸರ್ವರ್ ಬೇಕು ಅಂದ್ರೆ ದೇರ್ ಇಸ್ ಎ ಲಾಟ್ ಆಫ್ ಪ್ರೋಸೆಸ್ ಇನ್ವಾಲ್ವ್ಡ್. ನೀವು ಫಸ್ಟ್ IT ಇಂಜಿನಿಯರ್ಗೆ ಹೇಳ್ತೀರಾ, IT ಇಂಜಿನಿಯರ್ ಇಂದ IT ಮ್ಯಾನೇಜರ್ಗೆ ಹೋಗುತ್ತೆ ರಿಕ್ವೆಸ್ಟ್, ಅಲ್ಲಿಂದ ಡೈರೆಕ್ಟರ್ಗೆ ಹೋಗುತ್ತೆ. ಅದು ಎಷ್ಟು ಸರ್ವರ್, ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಎಲ್ಲ ಪ್ಲಾನ್ ಮಾಡಿ ಫಂಡಿಂಗ್ ಅಪ್ರೂವಲ್ ಆಗಿ, ಅದು ನೆಕ್ಸ್ಟ್ ಪ್ರೊಕ್ಯೂರ್ಮೆಂಟ್ ಟೀಮ್ಗೆ ಹೋಗುತ್ತೆ. ಅವರು ಡಿಫ್ರೆಂಟ್ ವೆಂಡರ್ಸ್ ಜೊತೆ ಮಾತಾಡಿ ಸರ್ವರ್ನ ಪ್ರೊಕ್ಯೂರ್ ಮಾಡಿ ದೆನ್ ದೇ ವಿಲ್ ಗಿವ್ ಇಟ್ ಟು ಯು. ಅದಾದ್ಮೇಲೆ ನೀವು ನಿಮಗೆ ಬೇಕಿರುವಂತ ಇನ್ಫ್ರಾಸ್ಟ್ರಕ್ಚರ್ದು ಏನೇನು ಥಿಂಗ್ಸ್ಗಳಿರುತ್ತೆ ಅದನ್ನೆಲ್ಲ ಇನ್ಸ್ಟಾಲೇಷನ್ ಮಾಡ್ತೀರಾ. ಸೆಕ್ಯೂರಿಟಿ ಪ್ಯಾಚಸ್ಗಳಿದ್ರೆ ಅಪ್ಡೇಟ್ ಮಾಡ್ತೀರಾ. ದೆನ್ ಯು ವಿಲ್ ಬಿ ಇನ್ಸ್ಟಾಲಿಂಗ್ ದ ಸಾಫ್ಟ್ವೇರ್. ನಾನು ಹೇಳಕ್ಕೆ ಎಷ್ಟೊತ್ತು ತಗೊಂತು ನೋಡಿ. ಇನ್ನು ಆ ಪರ್ಟಿಕ್ಯುಲರ್ ಥಿಂಗ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದಕ್ಕೆ ನಾವು ಮುಂಚೆ ಇನ್ಫ್ರಾಸ್ಟ್ರಕ್ಚರ್ ಇನ್ ವೀಕ್ಸ್ ಅಂತ ಕರಿತಾ ಇದ್ವಿ. ಇಟ್ ವಾಸ್ ಟೇಕಿಂಗ್ ಕಪಲ್ ಆಫ್ ವೀಕ್ಸ್ ಇನ್ ಆರ್ಡರ್ ಟು ಡೂ ಎವ್ರಿಥಿಂಗ್. ಇನ್ಫ್ರಾಸ್ಟ್ರಕ್ಚರ್ ಇನ್ ವೀಕ್ಸ್, ಬಟ್ ನೌ ವಿ ಕಾಲ್ ದಟ್ ಆಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಮಿನಿಟ್ಸ್. ಬಿಕಾಸ್ ಈಗ ನಿಮ್ಗೆ ರೈಟ್ ನೋ 25 ಸರ್ವರ್ ಬೇಕಾ, ಎಸ್ ಯು ಕ್ಯಾನ್ ಗೆಟ್ ಇಟ್ ರೈಟ್ ಅವೇ. ನಿಮ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹ್ಯೂಜ್ ಅನ್ಸಲ್ಲ, ಬಿಕಾಸ್ ಅದು 1 ಮಂತ್ಗೆ ಎಷ್ಟು ರೆಂಟ್ ಆಗಿರುತ್ತೆ, ಯು ವಿಲ್ ಬಿ ಪೇಯಿಂಗ್ ದಟ್. Okay, so that's what you will be doing it. Got it? So that's why initial investment kadme. Lot of advantages. And nange ಹೇಳಿದಂಗೆ auto scaling ತುಂಬಾ easy. Right now if you require 1000 servers, yes you will get 1000 servers right away. Total cost of ownership, ನಿಮ್ದು ownership ಅಂತ ಬಂದ್ರೆ it will be really less.
ಆಟೋಮೇಟ್ ಆಗಿರುತ್ತೆ. ಲಾಟ್ ಆಫ್ ಪ್ರೋಸೆಸ್ ಆರ್ ಆಟೋಮೇಟೆಡ್. ಅಟ್ಲೀಸ್ಟ್ ಇವತ್ತಿನ ಬಗ್ಗೆ ಮಾತಾಡಬೇಕು ಅಂದ್ರೆ ಎಷ್ಟೊಂದು ಪ್ರೋಸೆಸ್ ಅಂತೂ ಆಟೋಮೇಟ್ ಆಗಿದೆ. ಅಟ್ಲೀಸ್ಟ್ ಕ್ಲೌಡ್ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಇನ್ನು ಎಷ್ಟೊಂದು ಪ್ರೋಸೆಸ್ಗಳು ಮ್ಯಾನ್ಯಲ್ ಆಗಿತ್ತು, ನಾವು ಆಟೋಮೇಷನ್ ಸ್ಕ್ರಿಪ್ಟ್ ಗಳನ್ನ ಬರಿತಾ ಇದ್ವಿ. ಈಗ ನಂದೇನೆ ನಾನು ಲಾಸ್ಟ್ ಕಪಲ್ ಆಫ್ ಇಯರ್ಸ್ಗೂ ಇವತ್ತು ಎಕ್ಸಾಂಪಲ್ ನೋಡಿದ್ರೆ ಲಾಟ್ ಆಫ್ ಆಟೋಮೇಷನ್ ಸ್ಕ್ರಿಪ್ಟ್ ದಟ್ ಐ ಹ್ಯಾವ್ ಡನ್ ಅಥವಾ ಐ ಹ್ಯಾವ್ ರಿಟನ್ ಕಪಲ್ ಆಫ್ ಇಯರ್ಸ್ ಎಗೋ, ಅದೆಲ್ಲ ಈಗ AWS ಅಲ್ಲಿ ಫೀಚರ್ ಆಗಿ ಬಂದ್ಬಿಟ್ಟಿದೆ. ಸೊ ದೇ ಹ್ಯಾವ್ ಆಟೋಮೇಟೆಡ್, ರೈಟ್? ಡಿವೈಸ್ ಅಂಡ್ ಲೊಕೇಶನ್ ಇಂಡಿಪೆಂಡೆಂಟ್, ಅದು ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ನನ್ಗೆ ಇದೇ ಸರ್ವರ್ ಅಲ್ಲೇ ಬೇಕು ಅಂತ ಇಟ್ಸ್ ನಾಟ್ ಸೊ ಡಿಪೆಂಡೆಂಟ್ ಆನ್ ದ ಪರ್ಟಿಕ್ಯುಲರ್, ರೈಟ್? ಸೊ ದೇ ವಿಲ್ ಬಿ ಹ್ಯಾವಿಂಗ್ ದ ಡೇಟಾ ಸೆಂಟರ್ಸ್ ಅಕ್ರಾಸ್ ದ ಗ್ಲೋಬ್. ನಿಮ್ಗೆ ಯಾವ್ದು ಇನ್ಫ್ರಾಸ್ಟ್ರಕ್ಚರ್ ನಿಯರ್ ಇರುತ್ತೆ ಅಲ್ಲಿ ನೀವು ಯು ಕ್ಯಾನ್ ಟೇಕ್ ಔಟ್ ಫಾರ್ ರೆಂಟ್ ಬೇಸಿಸ್. ಸೊ ದಟ್ ಈಸ್ ವಾಟ್ ಕ್ಲೌಡ್. ನೀವು ಕಂಪನಿ ಪರ್ಸ್ಪೆಕ್ಟಿವ್ ಇಂದ ಥಿಂಕ್ ಮಾಡಿದ್ರೆ ದೇರ್ ಆರ್ ಲಾಟ್ ಆಫ್ ಅಡ್ವಾಂಟೇಜಸ್. ಸೊ ದಟ್ಸ್ ವೈ ಕಂಪನೀಸ್ ಆರ್ ಮೂವಿಂಗ್ ಟುವರ್ಡ್ಸ್ ಕ್ಲೌಡ್. ಹಂಗಾಗಿ ನಿಮ್ಗೂ ಕೂಡ ಗೈಸ್, ಇವತ್ತು ನೀವು ಆನ್ ಯುವರ್ ಇಂಟ್ರೆಸ್ಟ್ ನೀವು ಕಲಿತಾ ಇದ್ದೀರಾ ಕ್ಲೌಡ್ನ, ಅಥವಾ ನೀವು ಕ್ಲೌಡ್ ಡೊಮೈನಿಗೆ ಬರಬೇಕು ಅಂತ ಕಲಿತಾ ಇದ್ದೀರಾ. ಲಾಟ್ ಆಫ್ ಪೀಪಲ್ ಡೆವಲಪ್ಮೆಂಟ್ ಅಲ್ಲಿ ಇದ್ದು ನಿಮಗೆ ನಾಲೆಜ್ ಬೇಕು ಅಂತ ಕಲಿತಾ ಇದ್ದೀರಾ. ಬಟ್ ಕಪಲ್ ಆಫ್ ಇಯರ್ಸ್ ಡೌನ್ ದ ಲೈನ್ ಇದು ಮ್ಯಾಂಡೇಟರಿ ಆಗುತ್ತೆ. ಈಗ ನೀವು IT ನಲ್ಲಿ ಇದ್ದೀರಾ ಅಂತಂದ್ರೆ, ಸೊ ಇಟ್ ವಿಲ್ ಬಿಕಮ್ ಮ್ಯಾಂಡೇಟರಿ ಫಾರ್ ಎವ್ರಿ ಒನ್. ಕ್ಲೌಡ್ ನೀವು ಡೆವಲಪರ್ ಆಗಿರ್ಬೋದು, QA ಆಗಿರ್ಬೋದು, ಆಪರೇಷನ್ ಸೈಡ್ ಅಲ್ಲಿ ಇರ್ಬೋದು, ಎಲ್ಲರೂ ಇರಿ ನೀವು ಕಂಪನಿಯಲ್ಲಿ. ಇಫ್ ಯು ಆರ್ ಇನ್ ಅ ಟೆಕ್ನಿಕಲ್ ಡೊಮೈನ್ಸ್, ಅಫ್ಕೋರ್ಸ್ ಕ್ಲೌಡ್ ವಿಲ್ ಬಿಕಮ್ ಮ್ಯಾಂಡೇಟರಿ. ಬಿಕಾಸ್ ಈಗ ಡೆವಲಪರ್ಗೂ ಕೂಡ ಗೊತ್ತಿರಬೇಕು. ಯಾಕೆ ಹೇಳಿ, ಈಗ ನಮ್ಮ ಸರ್ವರ್ನ ನಾವು ಲಾಂಚ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಅಥವಾ ನಮ್ಮ ಡೆಪ್ಲಾಯ್ಮೆಂಟ್ ಕಂಪ್ಲೀಟ್ ಆಗಿ ಕ್ಲೌಡ್ ಅಲ್ಲಿ ಇದೆ ಅಂತಂದ್ರೆ, ನೀವು ಸಣ್ಣ ಪುಟ್ಟ ಟೆಸ್ಟಿಂಗ್ ಮಾಡ್ಕೊಳಕ್ಕಾದ್ರೂ ನಿಮ್ ಕ್ಲೌಡ್ ಐಡಿಯಾ ಇರಬೇಕು. ಕ್ಲೌಡ್ ಅಲ್ಲಿ ಸರ್ವರ್ ಹೆಂಗ್ ಲಾಂಚ್ ಆಗುತ್ತೆ, ಅಪ್ಲಿಕೇಶನ್ ಹೆಂಗ್ ರನ್ ಆಗುತ್ತೆ, ಡೇಟಾಬೇಸ್ ಹೆಂಗ್ ಲಾಂಚ್ ಮಾಡ್ತೀವಿ, ಸ್ಟೋರೇಜ್ ಹೆಂಗ್ ಕನೆಕ್ಟಿವಿಟಿ ಇರುತ್ತೆ, ಒಂದು ರಿಯಲ್ ಟೈಮ್ ಅಪ್ಲಿಕೇಶನ್ ಹೆಂಗ್ ಪೋಸ್ಟ್ ಆಗುತ್ತೆ, ಆಟೋಮೆಟಿಕ್ ಸ್ಕೇಲಿಂಗ್ ಹೆಂಗ್ ಆಗ್ತದೆ, ಹೌ ವಿ ಆರ್ ಕಾನ್ಫಿಗರಿಂಗ್ ಇಟ್, ಹೊಸ ಸರ್ವರ್ ಬಂದಿದ್ದು ಹೆಂಗ್ ಗೊತ್ತಾಗುತ್ತೆ ಅಪ್ಲಿಕೇಶನ್ಗೆ, ರೈಟ್? ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಎಸ್, ಅಫ್ ಕೋರ್ಸ್ ಇದೆಲ್ಲಾನು ನಾವು ಕಲಿತೀವಿ ನಮ್ಮ ಈ ಡೆಮೋ ಪ್ರಕಾರವಾಗಿ, ನಮ್ಮ ಕ್ಲಾಸ್ ಪ್ರಕಾರವಾಗಿ. ವಿ ವಿಲ್ ಬಿ ಲರ್ನಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಕ್ಲೌಡ್ ಅಲ್ಲಿ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಕ್ಲೌಡ್, ವೈ ವಿ ನೀಡ್ ಟು ಲರ್ನ್ ದ ಕ್ಲೌಡ್, ವೈ ಕಂಪನೀಸ್ ಆರ್ ಮೂವಿಂಗ್ ಟುವರ್ಡ್ಸ್ ಕ್ಲೌಡ್. ಇನ್ನು ಈ ಕೋರ್ಸ್ ಸ್ಪೆಸಿಫಿಕ್ ಬಂದ್ರೆ, ನಾವು ಈ ಕೋರ್ಸ್ ಅಲ್ಲಿ ಕ್ಲೌಡ್ ಅಂತ ಬಂದಾಗ AWS ಸ್ಪೆಸಿಫಿಕ್ ಆಗಿ ಕಲಿತೀವಿ. ಅಗೇನ್ ವೈ AWS ಅಂತ ಕೇಳಿದ್ರೆ ದೇರ್ ಆರ್ ಲಾಟ್ ಆಫ್ ಅಡ್ವಾಂಟೇಜಸ್ ಅಗೇನ್, ಬಿಕಾಸ್ AWS ಇಸ್ ದ ಪಯನಿಯರ್. Okay, AWS is the pioneer where they have introduced the word called cloud. Cloud ಅನ್ನೋ ವರ್ಡ್ ಐಡೆಂಟಿಫೈ ಮಾಡಿದ್ದೆ AWS ಅವರು. ಅದಾದ್ಮೇಲೆ ಈಗ ಮಾರ್ಕೆಟ್ ಅಲ್ಲಿ ಮೈಕ್ರೋಸಾಫ್ಟ್ ಬಂತು, ಮೈಕ್ರೋಸಾಫ್ಟ್ ಅಜೂರ್ ಅಂತ, ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಬಂತು, GCP, ಒರಾಕಲ್ ಕ್ಲೌಡ್ಸ್ ಬಂತು, IBM ಬ್ಲೂಮಿಕ್ಸ್ ಬಂತು. ದೇರ್ ಆರ್ ಲಾಟ್ ಆಫ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್. ಅದನ್ನ ನಾವು CSP ಅಂತ ಕರಿತೀವಿ, ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್, CSP ಅಂತ ಕರಿತೀವಿ. ಓಕೆ, ಲೈಕ್ ವೈಸ್ ವಿ ಹ್ಯಾವ್ ISP ಅಲ್ವಾ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್. ಅದೇ ತರ CSP ಅಂತ ಕರಿತೀವಿ. ದೇರ್ ಆರ್ ಮಲ್ಟಿಪಲ್ ವೆಂಡರ್ಸ್ ಟುಡೇ. ಬಟ್ AWS being pioneer, there are a lot of companies are on AWS. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಕ್ಲೌಡ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕ್ಲೌಡ್ ನಾಲೆಜ್ ಇದೆ ಅಂತಂದ್ರೆ ಬೇರೆದ್ ಕಲಿಯೋದು ತುಂಬಾ ಈಸಿ. ಅದೇ ನಿಮ್ಗೆ ಇಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. AWS ಗೊತ್ತಿದೆ ಅಂದ್ರೆ ಅಜೂರ್ ಕಲಿಬಹುದು, AWS ಗೊತ್ತಿದೆ ಅಂದ್ರೆ GCP ಕಲಿಬಹುದು, GCP ಗೊತ್ತಿದೆ ಅಂದ್ರೆ AWS ಕೂಡ ಕಲಿಬಹುದು. ಪ್ರಿಟಿ ಸ್ಟ್ರೈಟ್ ಫಾರ್ವರ್ಡ್. ನಿಮ್ಗೆ ಕಾನ್ಸೆಪ್ಟ್ ವೈಸ್ ಅಲ್ಲಿ ನಿಮ್ಗೆ ಇಲ್ಲೂ ಸರ್ವರ್ ಬೇಕು, ಅಲ್ಲೂ ಸರ್ವರ್ ಬೇಕು, ಇಲ್ಲೂ ಡೇಟಾಬೇಸ್ ಬೇಕು, ಅಲ್ಲೂ ಡೇಟಾಬೇಸ್ ಬೇಕು. ಟರ್ಮಿನಾಲಜೀಸ್ ಬೇರೆ, ರೈಟ್? ಟರ್ಮಿನಾಲಜೀಸ್ ಬೇರೆ ಅಷ್ಟೇನೆ. ಬೇರೆ ಮಿಕ್ಕಿದೆಲ್ಲ ಪ್ರೋಸೆಸ್ ವೈಸ್, ಕಾನ್ಸೆಪ್ಟ್ ವೈಸ್ ಎವ್ರಿಥಿಂಗ್ ಇಸ್ ಸೇಮ್. ಸೊ ಹಂಗಾಗಿ ನೀವು ಈಗ ನಿಮ್ಗೆ ಈಗ AWS ಕಲ್ತಿದ್ದೀರಾ ಅನ್ಕೊಳ್ಳಿ, ನೀವು ಯಾವ್ದೊಂದು ಅಜೂರ್ ಕಂಪನಿಗೋ GCP ರನ್ ಆಗ್ತಿರೋ ಕಂಪನಿಗೂ ನೀವು ಅಪ್ಲೈ ಮಾಡಬಹುದು ಧೈರ್ಯವಾಗಿ, ವಿತೌಟ್ ಎನಿ ಹೆಸಿಟೇಷನ್ಸ್. ದೇ ವೋಂಟ್ ಆಸ್ಕ್ ಯು ಎನಿಥಿಂಗ್ ರಿಲೇಟೆಡ್ ಟು ಅಜೂರ್ GCP. ನಿಮ್ಗೆ AWS ಗೊತ್ತಿದೆ ಅಂತಂದ್ರೆ AWS ಕ್ವಶನ್ ಕೇಳ್ತಾರೆ. ಇಫ್ ಯು ಆರ್ ಕಾನ್ಫಿಡೆಂಟ್ಲಿ ಆನ್ಸರಿಂಗ್ ದ ಕಾನ್ಸೆಪ್ಟ್, ನಿಮಗೆ GCP ಅಜೂರ್ ಕಲಿಯೋದು ಮ್ಯಾಟ್ರೇ ಅಲ್ಲ. ನೀವು ಜಾಯ್ನ್ ಆದ್ಮೇಲೆ 1 ವೀಕ್ ಟೈಮ್ ಕೊಡ್ತಾರೆ, ನೀವು ರ್ಯಾಪ್ ಅಪ್ ಮಾಡ್ಕೋತೀರಾ ಆ ಪರ್ಟಿಕ್ಯುಲರ್ ಕ್ಲೌಡ್ ಮೇಲೆ, ಅಂಡ್ ಯು ಕ್ಯಾನ್ ಸ್ಟಾರ್ಟ್ ವರ್ಕ್. ನಂದು ಎಕ್ಸಾಂಪಲ್ ಹಂಗೆ, ನಾನು ಫಸ್ಟ್ 4 years ಆಫ್ ಮೈ ಕರಿಯರ್ ಕಂಪ್ಲೀಟ್ಲಿ ಆನ್ AWS. ನಾನು ನಂಬ್ತಿರೋ ಇಲ್ವೋ, ನಂದು ಅಜೂರ್ ಕನ್ಸೋಲು GCP ಕನ್ಸೋಲ್ ಹೆಂಗಿದೆ ಅಂತಾನೂ ನಾನು ನೋಡಿರ್ಲಿಲ್ಲ. ಬಿಕಾಸ್ ಐ ನೆವರ್ ಗಾಟ್ ಅನ್ ಆಪರ್ಚುನಿಟಿ, ಬಿಕಾಸ್ ಐ ವಾಸ್ ಕಂಪ್ಲೀಟ್ಲಿ ಆನ್ AWS. ಬಟ್ ಇವಾಗ ವರ್ಕ್ ಮಾಡ್ತಿರೋದು ಕಂಪ್ಲೀಟ್ಲಿ ಆನ್ ಅಜೂರ್. ನನ್ನ ಕನ್ಸೋಲೇ ನೋಡಿರಲಿಲ್ಲ ಅಜೂರ್ ಹೆಂಗಿದೆ ಅಂತ. They asked me questions completely on AWS. I was able to answer, so they gave me an opportunity. After joining the company, I wrapped up in couple of weeks. ನೀವು ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ನೀವು ಯಾವ್ದು ಬೇಕಾದ್ರೂ ಜಾಬ್ ಡಿಸ್ಕ್ರಿಪ್ಷನ್ಸ್ಗಳನ್ನ ನೋಡಿ, ಅವ್ರು ಕೇಳೋದೇ ಕ್ಲೌಡ್ ನಾಲೆಡ್ಜ್, AWS/Azure/GCP, ಎನಿಥಿಂಗ್ ಇಸ್ ಫೈನ್. ನಿಮಗೆ ಕ್ಲೌಡ್ ನಾಲೆಜ್ ಇದೆ ಅಂತಂದ್ರೆ ಯು ಗೈಸ್ ಕ್ಯಾನ್ ಇಂಪ್ಲಿಮೆಂಟ್, ರೈಟ್? ಸೊ ಅಂಡ್ ಪರ್ಸನಲಿ ಹೇಳ್ಬೇಕಂದ್ರೆ AWS ಕಲ್ತು GCP ಅಜೂರ್ ಕಲಿಯೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಈಸಿ. ಬಿಕಾಸ್ AWS UI ತುಂಬಾ ಚೆನ್ನಾಗಿದೆ, ಫೀಸಿಬಿಲಿಟಿ ತುಂಬಾ ಚೆನ್ನಾಗಿದೆ, ಸ್ಟೆಪ್ ವೈಸ್ ಚೆನ್ನಾಗಿ ಮೆನ್ಷನ್ ಆಗಿದೆ. ಅದು ನಿಮ್ಮ ಕಾನ್ಸೆಪ್ಟ್ ಕಲಿಯುವಾಗ ತುಂಬಾ ಬಾರಿ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಕಂಪ್ಯಾರಿಟಿವ್ಲಿ ಅಜೂರು, ಗೂಗಲ್ ಕ್ಲೌಡ್ ಕಲ್ತ್ಕೋಬಹುದು. ಓಕೆ, ನಾನು AWS ಅಲ್ಲಿ ಈ ರೀತಿ ಸರ್ವರ್ ಲಾಂಚ್ ಮಾಡ್ತಾ ಇದ್ದೆ, ಅಜೂರ್ ಅಲ್ಲಿ ಈ ರೀತಿ ಮಾಡ್ತೀನಿ, GCP ನಲ್ಲಿ ಈ ರೀತಿ ಮಾಡ್ತೀನಿ. ಸೊ ಕಂಪ್ಯಾರಿಟಿವ್ಲಿ ಕಲ್ತ್ಕೋಬಹುದು. ಸೊ ದಿಸ್ ಇಸ್ ಒನ್ ಥಿಂಗ್. ಅಂಡ್ AWS ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ಬೇಕು ಅಂತಂದ್ರೆ,
AWS ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ಬೇಕಂತಂದ್ರೆ ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ AWS ಸರ್ಟಿಫೈಡ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್. ಆ ಸರ್ಟಿಫಿಕೇಶನ್ ಏನೇನು ಬರುತ್ತೆ ಎಲ್ಲಾನು ನಾವು ಕವರ್ ಮಾಡ್ತೀವಿ. AWS ಸರ್ಟಿಫೈಡ್ ಕ್ಲೌಡ್ ಪ್ರಾಕ್ಟೀಷನರ್, ಆಲ್ಮೋಸ್ಟ್ ಲೈಕ್ 24 to 25 ಸರ್ವಿಸಸ್ ಬಗ್ಗೆ ಕವರ್ ಮಾಡ್ತೀವಿ ಗೈಸ್. ಎಸ್ಪೆಷಲಿ ಕಂಪ್ಯೂಟ್ ಸೆಕ್ಷನ್ ಬಗ್ಗೆ ಮಾತಾಡ್ತೀವಿ. ಅದ್ರಲ್ಲಿ EC2, ಲ್ಯಾಂಬ್ಡಾ, ಲೈಟ್ ಸೇಲ್, ಡೇಟಾಬೇಸ್ ಅಂತ ಬಂದ್ರೆ RDS, DynamoDB, ಎಲಾಸ್ಟಿಕ್ ಕ್ಯಾಶ್, ಡಾಕ್ಯುಮೆಂಟ್ DB, ಕೀ ಸ್ಪೇಸ್, ಟೈಮ್ ಸ್ಟ್ರೀಮ್, ಆ ರೀತಿ ಸರ್ವಿಸಸ್ಗಳ ಬಗ್ಗೆ. ಸ್ಟೋರೇಜ್ ಅಂತ ಬಂದ್ರೆ S3, ಗ್ಲೇಷಿಯರ್, EFS, FSX ಅಂಡ್ ನೆಟ್ವರ್ಕಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಲೈಕ್ ವೈಸ್ ಅರೌಂಡ್ 24 to 25 ಸರ್ವಿಸಸ್. ನಿಮಗೆ ಏನೇನು ಅಂತ ಬೇಕು ಅಂತಂದ್ರೆ ನಮ್ಮ ಟೀಮ್ಗೆ ರೀಚ್ ಔಟ್ ಮಾಡಿದ್ರೆ ಅವ್ರು ಕೊಡ್ತಾರೆ ಏನೇನು ಪರ್ಟಿಕ್ಯುಲರ್ಲಿ ಕಲಿತಾ ಇದೀವಿ ಅಂತ. ಈ 2 ಸರ್ಟಿಫಿಕೇಶನ್ ಬೇಕಾಗಿರೋ ಎಲ್ಲ ಸರ್ವಿಸಸ್ಗಳನ್ನ ಕವರ್ ಮಾಡ್ತೀವಿ. ಅಂಡ್ ಎವ್ರಿಥಿಂಗ್ ವಿಲ್ ಬಿ ಡೆಮೋ. ಇವತ್ತು ಮಾತ್ರ ನೀವು ನೋಡ್ತಾ ಇರೋ ಥಿಯರಿಟಿಕಲ್. ಸೊ ನೆಕ್ಸ್ಟ್ ಎವ್ರಿಥಿಂಗ್ ವಿಲ್ ಬಿ ಡೆಮೋ. ಫಸ್ಟ್ ಡೇ 1 ಅಲ್ಲೇ ನಿಮಗೆ ಕ್ಲೌಡ್ ಇಂಟ್ರೊಡಕ್ಷನ್ ಕಂಪ್ಲೀಟ್ ಆದ ತಕ್ಷಣನೇ ಯು ವಿಲ್ ಬಿ ಕ್ರಿಯೇಟಿಂಗ್ ಯುವರ್ ಓನ್ AWS ಅಕೌಂಟ್. ಎಲ್ಲರಿಗೂ ನಿಮ್ಮದೇ ಆದಂಥ AWS ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಅಂಡ್ ಯು ಗೈಸ್ ವಿಲ್ ಕ್ರಿಯೇಟ್ ಯುವರ್ ಓನ್ AWS ಅಕೌಂಟ್. ನಿಮ್ಮದೇ ಆದಂಥ ಓನ್ AWS ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರಾ. ಅಂಡ್ ದಟ್ಸ್ ವೇರ್ ಯು ವಿಲ್ ಬಿ ಹ್ಯಾವಿಂಗ್ ಇಟ್. ಓಕೆ, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ AWS ಅಕೌಂಟ್. ಎವ್ರಿಥಿಂಗ್ ಯು ಪ್ರಾಕ್ಟೀಸ್. ನಾನು ಏನು ಡೆಮೋ ಮಾಡ್ತೀನಿ, ವಾಟ್ ಎವರ್ ದ ಡೆಮೋ ದಟ್ ಐ ಡೂ ಇನ್ ದ ಸೆಷನ್ಸ್, ಎವ್ರಿಥಿಂಗ್ ಯು ಗೈಸ್ ವಿಲ್ ಡೂ ಇಟ್ ಆನ್ ಯುವರ್ AWS ಅಕೌಂಟ್ಸ್. That will help you for both practice on cloud and DevOps on both the things. Okay, so that's how the sessions will be progressing. First 1 month we will be learning about all these services on AWS. Next we go to the things called another huge thing called DevOps. Again, the companies are, with respect to, if I have to talk about DevOps, right? So DevOps is a culture in the company. It's not a specific role. It's a culture in the company. How your process has been automated, or how your entire process from getting the requirement from the client to hand it over to the client, entire process ali how it's been implemented. What is the culture that you're following? That's what we do in DevOps. DevOps is a culture, the end-to-end process. Right now companies are following a methodology called agile. Nodi, so before that companies were following a methodology called waterfall. They saw some disadvantages, so that's why they came to the agile ಅಲ್ಲೂ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಗಳಿತ್ತು. ಹಾಗಾಗಿ now they are completely migrating the company themselves to the DevOps methodology. Okay, so what is this DevOps methodology? One super, it's a broken word, like something like development operations both, ಅಥವಾ you can say from development till operations, ಅಥವಾ developmental operations, you can say like this. So every end-to-end responsibility irutte, you being a DevOps engineer. Companies were following waterfall methodology, then agile, now they are following the DevOps methodology. A lot of process like CI/CD, continuous integration, continuous deployment now implement ಮಾಡ್ತೀವಿ. What is that continuous integration? What is the deployment? Continuous deployment. ನಾವು ಹಂಗಂದ್ರೆ agile ಅಲ್ಲಿ ಮತ್ತೆ waterfall ಡೆಪ್ಲಾಯ್ಮೆಂಟ್ ಮಾಡ್ತಾ ಇರ್ಲಿಲ್ವಾ? ಮಾಡ್ತಾ ಇದ್ವಿ. But what difference that we are making? DevOps ಅಂತ ಬಂದಾಗ that word continuous ಅನ್ನೋ ವರ್ಡ್ ಇದೆಯಲ್ಲ, that is the magical word. Continuous is the magical word in DevOps. So how frequently we are doing it? The frequency has been increased. That's where we saw continuous integration and continuous deployment, continuous delivery, continuous monitoring, continuous deployment, right? Continuous development, continuous testing. So everything word comes with continuous. So because of a lot of advantages with respect to DevOps also, companies are migrating themselves. Companies are migrating their culture from agile methodology to the DevOps methodology. Nowadays, most of the companies are in DevOps already, and some more companies are migrating themselves to the DevOps methodology. Guys, 2 ಮೇಜರ್ ಕಾನ್ಸೆಪ್ಟ್ ಗಳನ್ನ ನೀವು ಕಲಿತಾ ಇದ್ದೀರಾ. 2 ಮೇಜರ್ ಟೆಕ್ನಾಲಜೀಸ್, ಕಾನ್ಸೆಪ್ಟ್ ಅನ್ನೋದಕ್ಕಿಂತ 2 ಮೇಜರ್ ಟೆಕ್ನಾಲಜೀಸ್ ಗಳನ್ನ ಕಲಿತೀರಾ ನೆಕ್ಸ್ಟ್ 2.5 months ಅಲ್ಲಿ. ಐ ವಿಲ್ ಪುಟ್ ಲಾಟ್ ಆಫ್ ಎಫರ್ಟ್ಸ್ ಇನ್ ಟೀಚಿಂಗ್ ಯು. ಅದ್ರ ಪ್ರತಿಯೊಂದು ಈಗ DevOps ಅಲ್ಲೂ ಕೂಡ ಪ್ರತಿಯೊಂದು ಡೆಮೋ ಮಾಡಿ ತೋರಿಸ್ತೀವಿ, ಹೆಂಗ್ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ, ಏನ್ ಕತೆ. ಸೊ ಪ್ರತಿಯೊಂದು ಡೆಮೋ ಇರುತ್ತೆ. ಎವ್ರಿಥಿಂಗ್ ಇಸ್ ಅ ಹ್ಯಾಂಡ್ಸ್ ಆನ್ ಸೆಷನ್. ಏನ್ ಥಿಯರಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ತಕ್ಷಣ ಅಲ್ಲೇ ಡೆಮೋ ಇರುತ್ತೆ. ಸೊ ದಟ್ಸ್ ಹೌ ವಿ ವಿಲ್ ಬಿ ಪ್ರೋಗ್ರೆಸಿಂಗ್. DevOps ಅಂತ ಬಂದಾಗ ಅದರಲ್ಲಿ ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಲಾಟ್ ಆಫ್ ಟೂಲ್ಸ್. ಓಕೆ, ಸೊ ಸುಮ್ಮನೆ ನಿಮ್ಗೆ ನೇಮ್ ಗೊತ್ತಿರಬೇಕು ಅಂತ ಅಂದ್ರೆ ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಗಿತ್. ನಾನೆಲ್ಲ ಚಾಟ್ ಅಲ್ಲಿ ಹಾಕ್ತಾ ಇದೀನಿ ಕೂಡ. ಮಾವನ್, ಸೊ ಗಿತ್ ಬಂದು ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್. ಕೋಡ್ ನ ಹೆಂಗ್ ಸ್ಟೋರ್ ಮಾಡ್ತೀವಿ ಅದ್ರ ಬಗ್ಗೆ ಕಲಿತೀವಿ. ಕೋಡ್ ನ ಹೆಂಗ್ ಬಿಲ್ಡ್ ಮಾಡ್ತೀವಿ ಮಾವನ್ ಅಲ್ಲಿ ಕಲಿತೀವಿ. CI/CD ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಜೆನ್ಕಿನ್ಸ್ ಅಲ್ಲಿ ಕಲಿತೀವಿ. ಓಕೆ, ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತೀವಿ ಅಂತ ಆನ್ಸಿಬಲ್ ಅಲ್ಲಿ ಕಲಿತೀವಿ. ಕಂಟೈನರೈಸೇಷನ್, ದಟ್ಸ್ ಒನ್ ಆಫ್ ದ ಸೂಪರ್ technology word that is happening today. So containerization, how we are running the application in a container mode, ಅದ್ರ ಬಗ್ಗೆ ಡಾಕರ್ ಅಲ್ಲಿ ಕಲಿತೀವಿ. when there is a multiple containers, how we manage it in Kubernetes ಬಗ್ಗೆ ಕಲಿತೀವಿ, right? And Prometheus ಬಗ್ಗೆ ಕಲಿತೀವಿ. Prometheus and Grafana,
ದಟ್ ಕಮ್ಸ್ ಹ್ಯಾಂಡ್ ಇನ್ ಹ್ಯಾಂಡ್. ಮಾನಿಟರಿಂಗ್ ಮತ್ತೆ ಅದ್ರ UI ಲೆಕ್ಕದಲ್ಲಿ ಪ್ರೊಮಥಿಯಸ್ ಮತ್ತೆ ಗ್ರಫಾನ ಬಗ್ಗೆ ಕಲಿತೀವಿ. ಸೊ ಟೆರಾಫಾರ್ಮ್ ಅಲ್ಲಿ ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್. ಈ ಇನ್ಫ್ರಾಸ್ಟ್ರಕ್ಚರ್ ಈಗ ನೀವು AWS ಎಲ್ಲ ನೋಡಿರ್ತೀರಲ್ಲ, ಅದನ್ನ ಕೋಡಿಂಗ್ ಅಲ್ಲಿ ಯಾವ ರೀತಿ ಲಾಂಚ್ ಮಾಡ್ತೀವಿ, ಸ್ಕ್ರಿಪ್ಟಿಂಗ್ ಅಲ್ಲಿ ಯಾವ ರೀತಿ ಲಾಂಚ್ ಮಾಡ್ತೀವಿ ಅಂತ ಟೆರಾಫಾರ್ಮ್ ಬಗ್ಗೆ ಕಲಿತೀವಿ. ಅಂದ್ರೆ ಸಮಥಿಂಗ್ ಕಾಲ್ಡ್ ನೆಕ್ಸಸ್, ಆರ್ಟಿಫ್ಯಾಕ್ಟ್ ಮ್ಯಾನೇಜ್ಮೆಂಟ್. ಈಗ ನಾವು ಬಿಲ್ಡ್ ಮಾಡಿದ್ಮೇಲೆ ಅದೊಂದು ಆರ್ಟಿಫ್ಯಾಕ್ಟ್ ಜನರೇಟ್ ಆಗಿರುತ್ತೆ. ಆ ಆರ್ಟಿಫ್ಯಾಕ್ಟ್ ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ, ಸೊ ದಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಇನ್ ನೆಕ್ಸಸ್. ದಿಸ್ ಆರ್ ಆಲ್ ದ ಟೂಲ್ಸ್ ದಟ್ ವಿ ವಿಲ್ ಬಿ ಲರ್ನಿಂಗ್ ಇನ್ ಡೆವಾಪ್ಸ್. ಸೆಷನ್ ಬಂದು 1.5 hour ಸೆಷನ್ಸ್ ಇರುತ್ತೆ ಡೈಲಿ, 8:30 to 10 ಕೈಂಡ್ ಆಫ್, ಅಥವಾ 8:30 to 9:45 ವರ್ಗಂತೂ ಮ್ಯಾಂಡೇಟ್ರಿ. ಆಸ್ ಅಂಡ್ ವೆನ್ ಟಾಪಿಕ್ ಇದೆ ಅಂತಂದ್ರೆ ಅಪ್ ಟು 10 ಹೋಗ್ಬೋದು. So that's how every weekday we will be having the sessions. If it is necessary, some extra sessions, some additional sessions tara we might take it on weekend. That is 100% available illa andre ಖಂಡಿತವಾಗ್ಲೂ ತಗೊಳ್ಳಲ್ಲ. weekday sessions ಅಂತೂ mandatory ಇರುತ್ತೆ 8:30 to 10 ತರ. And whatever the things that we discussed like this, we will be doing everything on the demo basis also. ನಾನು ಆಗ್ಲೇ ಹೇಳಿದಂಗೆ 2.5 months ಕೋರ್ಸ್ ಇರುತ್ತೆ ಅಂಡ್ ಇಟ್ಸ್ ನಾಟ್ ರೆಸ್ಟ್ರಿಕ್ಟೆಡ್ 2.5 months ಅಂತ. ನಿಮ್ಮ ಲರ್ನಿಂಗ್ ಪ್ರಕಾರ ಅದಿನ್ನು ಎಕ್ಸ್ಟೆಂಡ್ ಆಗುತ್ತೆ ಅಂತಂದ್ರೆ ಖಂಡಿತ ಮಾಡ್ಕೊಡ್ತೀವಿ. ನಿಮ್ಮ ಲರ್ನಿಂಗ್ ಇಂಪಾರ್ಟೆಂಟು. ಯಾರಿಗಾರು ಏನೋ ಪ್ಲಾನ್ ಮಾಡ್ಕೋಬೇಕು ಅಂತಿದ್ರೆ ಅದಕ್ಕೆ ಒಂದು ಟೈಮ್ ಲೈನ್ ಬೇಕಲ್ವಾ, ಅದಕ್ಕೆ ನಾವು ಟೈಮ್ ಲೈನ್ ಅದೇ ರೀತಿ ಹೇಳ್ತೀವಿ ಹೊರತು ನಥಿಂಗ್ ವಿ ಆರ್ ಗೋಯಿಂಗ್ ಟೈಮ್ ಸ್ಪೆಸಿಫಿಕ್, ವಿ ಆರ್ ಕಾನ್ಸೆಪ್ಟ್ ಸ್ಪೆಸಿಫಿಕ್. ಓಕೆ, ಇದರಲ್ಲಿ ನಾನು ಒಂದಷ್ಟು ಅಡಿಷನಲ್ ಸೆಷನ್ಸ್ ತಗೋತೀನಿ ಅಥವಾ ಒಂದಷ್ಟು ಅಡಿಷನಲ್ ಟೈಮ್ ತಗೊಂಡು ಮಾಡ್ಕೊಡ್ತೀನಿ ಹೊರತು ಇಲ್ಲಿ ಬೇಗ ಮುಗಿಸ್ಬೇಕು ಅಂತ ವಿ ಡೋಂಟ್ ಹ್ಯಾವ್ ಎನಿ ರಶ್ ಟು ಕ್ಲೋಸ್ ಇಟ್ ಆಫ್ ಅಂಡ್ ಅದ್ರಲ್ಲಿ ಟಾಪಿಕ್ ಮಿಸ್ ಮಾಡೋದು, ವಿ ಡೋಂಟ್ ಹ್ಯಾವ್ ಎನಿ ಕನ್ಸರ್ನ್ಸ್ ಆಸ್ ಸಚ್. ಏನ್ ಕವರ್ ಮಾಡ್ತೀವಿ ಖಂಡಿತ ಎಲ್ಲ ನಮ್ಮ ಕರಿಕ್ಯುಲಮ್ ಅಲ್ಲಿ ಇದೆ ನೀಟಾಗಿ, ಅಲ್ಲಿ ಏನೇನು ಮೆನ್ಷನ್ ಮಾಡಿದೆ ಪ್ರತಿಯೊಂದೂ ವಿ ವಿಲ್ ಬಿ ಗೋಯಿಂಗ್ ಟು ಟೀಚ್. ಅದ್ರ ಮೇಲೆ ಏನಾದ್ರು ಬೇಕು ಅನ್ಸಿದ್ರೆ ನೀವು ರಿಸರ್ಚ್ ಮಾಡಿ ಎಷ್ಟು ಟೂಲ್ಸ್ಗಳಿದೆ ಇವತ್ತು ಡೆವಾಪ್ಸ್ ಅಲ್ಲಿ. ಇವತ್ತು ನಾನೇನು ಇನ್ಫಾರ್ಮೇಶನ್ಸ್ಗಳು ಹೇಳ್ತಾ ಇದ್ದೀನಿ, ಟ್ರೈ ಗೂಗಲಿಂಗ್ ಇಟ್ ಔಟ್, ರೈಟ್? ಇನ್ಫಾರ್ಮೇಶನ್ಸ್ ಕರೆಕ್ಟ್ ಇದೆಯಾ ವಿನಯ್ ಹೇಳ್ತಾ ಇರೋದು? ಏನಕ್ಕೆ ಡೆವಾಪ್ಸ್ ಮೆಥಡಲ್ಲಿ ಡೆವಾಪ್ಸ್ ಕ್ಲೌಡ್ ಇಂಜಿನಿಯರ್ಸ್ ಅಷ್ಟೊಂದು ಪೇ ಮಾಡ್ತಾರೆ ಅಂದ್ರೆ ಗೈಸ್, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಯು ನೀಡ್ ಟು ಲರ್ನ್. ಕ್ಲೌಡ್ ಅಲ್ಲೇ ಒಂದು ಟೆಕ್ನಾಲಜಿ, ಡೆವಾಪ್ಸ್ ಒಂದು ಟೆಕ್ನಾಲಜಿ, ಯು ವಿಲ್ ಬಿ ಲರ್ನಿಂಗ್ ಲಾಟ್ ಆಫ್ ಥಿಂಗ್ಸ್. ಅದಕ್ಕೆ ಪ್ಯಾಕೇಜ್ ಕೂಡ ಹೈ ಇರುತ್ತೆ. ನೀವು ಕಂಪೇರ್ ಮಾಡಿದ್ರೆ ಯಾವುದೇ ಡೊಮೈನ್ ಕಂಪೇರ್ ಮಾಡಿದ್ರು ಕ್ಲೌಡ್ ಅಂಡ್ ಡೆವಾಪ್ಸ್ಗೆ ಪ್ಯಾಕೇಜ್ ತುಂಬಾ ಚೆನ್ನಾಗಿದೆ ಇವತ್ತು. ಅದ್ರಲ್ಲಿ ಎಸ್ಪೆಷಲಿ ಈ ಎಲ್ಲ ಕಾನ್ಸೆಪ್ಟ್ಸ್ಗಳು ಗೊತ್ತಿದೆ ಅಂತಂದ್ರೆ ಯು ಕ್ಯಾನ್ ಆಸ್ಕ್ ಫಾರ್ ಯುವರ್ ಲಕ್ಕಿ ನಂಬರ್. ಆ ರೀತಿ ಪ್ಯಾಕೇಜ್ಗಳನ್ನ ಕಂಪನೀಸ್ ಆರ್ ನಾಟ್ ಹೆಸಿಟೇಟಿಂಗ್ ಟು ಎನಿ ಪ್ಯಾಕೇಜ್ ಇಫ್ ಯು ಆರ್ ಏಬಲ್ ಟು ಡೂ ವಾಟ್ ಎವರ್ ದೇ ಆರ್ ಆಸ್ಕಿಂಗ್, ರೈಟ್? ಸೊ you will be learning, and again along with this you guys have to dedicate your 2.5 months. So ನಿಮ್ಮ busy schedule ಇಂದ take out some time every day, 1.5 hours ಸಿಗೋದೇನು ಕಷ್ಟ ಅಲ್ಲ. ನೀವು ವರ್ಕ್ ಮಾಡ್ತಿದ್ರು ಮಧ್ಯೆ ಟೈಮ್ ಸಿಕ್ತೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೋದು, ಸೆಷನ್ಸ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು, ಆ ವೀಕಲ್ಲಿ ಏನ್ ಮಾಡಿರ್ತೀವಿ ಅದನ್ನ ವೀಕೆಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ವಿ ವಾಂಟ್ ಯುವರ್ ಫುಲ್ ಡೆಡಿಕೇಶನ್ ಆಲ್ಸೋ. ಯಾವಾಗ್ಲಾರು ಬೇಕು ಅಂದ್ರೆ ಒಂದಷ್ಟು ಕೋರ್ಸ್ ಆದ್ಮೇಲೆ 1 or 2 days ಬ್ರೇಕ್ ಕೊಡ್ತೀವಿ, ನೀವು ಅಷ್ಟು ರ್ಯಾಪ್ ಅಪ್ ಮಾಡ್ಕೋಬೇಕು ಅಂತಂದ್ರೆ. ಹಂಗೆ ಅದೇ ತರನೇ ನಾವು ಮಾಡ್ತಿರೋದು ಹಳೆ ಬ್ಯಾಚಸ್ಗಳಿಗೂ ಕೂಡ. So likewise the sessions will be going on. ನಿಮ್ಗೆ ಏನೇ ಡೌಟ್ಸ್ ಇದ್ರು we will be having a common telegram group, you guys can ask for any doubts. So ನಾವೇನ್ ಮಾಡ್ತಾ ಇರ್ತೀವಿ, ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರಾ, ಡೌಟ್ ಬಂದ್ರೆ ಸ್ಕ್ರೀನ್ ಶಾಟ್ ಸಮೇತ ಹಾಕ್ತೀರಾ, we will be discussing there. ಬೇರೆಯವರು ಕೂಡ ಆನ್ಸರ್ ಗೊತ್ತಿದೆ ಅಂದ್ರೆ ಆನ್ಸರ್ ಮಾಡಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. So that's how the sessions will be going across. So these are the things that I wanted to convey from my end. Okay. Yeah, thank you Vinay sir for the wonderful demo.